ಒಮ್ಮೆ ಸಂತ ಏಕನಾಥರು ಕಾಶಿಯಿಂದ ಗಂಗಾ ಜಲವನ್ನು ತಗೊಂಡು ರಾಮೇಶ್ವರಕ್ಕೆ ಯಾತ್ರೆ ಬರ್ತಾ ಇದ್ರು. ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ಕಾಶಿಯಿಂದ ಗಂಗೆಯನ್ನು ತಂದು ರಾಮೇಶ್ವರದಲ್ಲಿ ಆ ಈಶ್ವರನಿಗೆ ಅಭಿಷೇಕ ಮಾಡಿದಾಗ ಯಾತ್ರೆ ಸಂಪೂರ್ಣ ಆಗತ್ತೆ ಅಂತ. ಆದರೆ ಹಾಗೆ ದಾರಿ ಮಧ್ಯದಲ್ಲಿ ಅವ್ರು ಬರ್ತಾ ಇದ್ದಾಗ ಅಲ್ಲೊಂದು ಕತ್ತೆ ಬಾಯಾರಿಕೆಯಿಂದ ಬಳಲ್ತಾ ಬಿದ್ದಿತ್ತು. ಅದನ್ನು ನೋಡಿ ಅವರಿಗೆ ಅದೆಷ್ಟು ದಯೆ ಉಕ್ಕಿ ಬಂತು ಅಂತಂದರೆ ಅವರ ಹತ್ರ ಇದ್ದ ಆ ಗಂಗಾ ಜಲವನ್ನೇ ಅದಕ್ಕೆ ಕುಡಿಸ್ಬಿಟ್ರು. ಆನಂತರ ಅವ್ರ ಜೊತೆ ಇದ್ದಂಥ ಅವರ ಸ್ನೇಹಿತರೆಲ್ಲ ಒಂದು ಪ್ರಶ್ನೆ ಕೇಳಿದ್ರು, ಈಗ ರಾಮೇಶ್ವರದಲ್ಲಿ ಈಶ್ವರನಿಗೆ ಯಾವ ಜಲದಿಂದ ನೀನು ಅಭಿಷೇಕ ಮಾಡ್ತೀಯಾ, ಈ ಕತ್ತೆಗೆ ನೀನು ಆ ಗಂಗಾ ಜಲವನ್ನು ಉಪಯೋಗಿಸ್ಬಿಟ್ಟಿಯಲ್ಲ ಅಂತ ಎಲ್ಲರೂ ಪ್ರಶ್ನೆ ಕೇಳಿದ್ರು. ಆಗ ಅವರು ಒಂದೇ ಮಾತು ಹೇಳಿದ್ರು, ಆ ಈಶ್ವರನಿಗೆ ರಾಮೇಶ್ವರದಲ್ಲಿ ಅಭಿಷೇಕಕ್ಕೆ ಏನು ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಅವ್ರು ಹೇಳಿದ್ದು ಒಂದೇ ಒಂದು ಉತ್ತರ, ಇಲ್ಲೇ ಅಭಿಷೇಕ ಆಯ್ತಲ್ಲ ಅಂತ ಹೇಳಿದ್ರು. ಈಗ ಈ ಒಂದು ದೃಷ್ಟಾಂತದಿಂದ ನಮ್ಗೆ ಅರ್ಥ ಆಗಬೇಕಾಗಿರುವಂಥದ್ದು, ಭಗವಂತ ನಾವು ಎಲ್ಲಿ ಯಾವುದರಲ್ಲಿ ನೋಡ್ತೀವೋ ಅದರಲ್ಲೇ ಇರ್ತಾನೆ ಅನ್ನೋದು ನಮಗೆ ಚೆನ್ನಾಗಿ ಅರಿವಿಗೆ ಬರುತ್ತೆ. ಇದನ್ನ ಶ್ರೀಕೃಷ್ಣ ಗೀತೆಯಲ್ಲಿ ಸಮದರ್ಶಿಗಳು ನಿಜವಾದ ಪಂಡಿತರು ಅಂತ ಹೇಳ್ತಾನೆ.